ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ಒಂದು ಲೋಟ ಬ್ಲ್ಯಾಕ್ ಕಾಫಿ ಕುಡಿದೆ. ಅದಾದಮೇಲೆ ಸೈಕ್ಲಿಂಗ್ ರೇಸ್ ಇದೆ ಅಂತ ಹೇಳ್ದೆ ನನ್ನ ಮಗ. ಅವನು ಟ್ಯೂಷನ್ ಹೋಗ್ತಾನಲ್ವ, ಅಲ್ಲಿಂದ ಹೇಳಿದ್ದಾರೆ ಹಿಂಗಿದೆ, ಹೋಗೋದಿದ್ರೆ ಹೋಗ್ಬೋದು ಅಂತ. ಫ್ರೀ ಕೊಡ್ತಾರೆ, ಅಂದರೆ ಫಸ್ಟು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದರು. ಅದಕ್ಕೆ ನನ್ನ ಮಗನಿಗೆ ಕರ್ಕೊಂಡು ನಾನೇ ಹೋದೆ. ಇದು ಬಂದು ಇಂಡಿಯಾ ಗೇಟ್ ಹಿಂದೆ ಧ್ಯಾನ್ ಚಂದ್ ಹಾಕಿ ಸ್ಟೇಡಿಯಂ ಇದೆ. ಇಂಡಿಯಾ ಗೇಟ್ ಹಿಂದೆ ಅಲ್ಲೇ ಇರೋದು, ಅಲ್ಲೇ ನಡೀತಾ ಇರೋದು ಫ್ರೀ ಸೈಕ್ಲಿಂಗ್ ರೇಸು. ನಾನು ಸ್ಕೂಟಿ ಪಾರ್ಕ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀನಿ. ಇವಾಗ ಏನು ಒಂಥರ ಕ್ಯೂರಿಯಾಸಿಟಿ, ಫ್ರೀಯಾಗಿ ಸೈಕಲ್ ಮನೆಗೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದಾನೆ. ಅದಕ್ಕೆ ಅವನಿಗೆ ಸ್ವಲ್ಪ ಅರ್ಥ ಮಾಡಿಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರೋದು. ಅದಾದಮೇಲೆ ಆಲ್ರೆಡಿ ಎಲ್ಲ ರಿಜಿಸ್ಟ್ರೇಷನ್ ಮಾಡಿ ನಿಂತಿದ್ರು ಸೈಕಲಿಗೆ. ಆಲ್ರೆಡಿ ಸೈಕಲ್ಲು ತೊಗೊಂಡು ನಿಂತಿದ್ದಾರೆ. ಅದಾದಮೇಲೆ ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು, ಅದರಲ್ಲಿ GPS ಇದೆ. ಯಾರೂ ಮನೆಗೆ ತೊಗೊಂಡು ಹೋಗಿಲ್ಲ, ಲಾಸ್ಟಲ್ಲಿ ಮುಗಿದ್ಮೇಲೆ ತೊಗೊಂಬಂದು ಬಿಡಬೇಕು ಅಂತೇಳಿ ಕ್ಲಿಯರಾಗಿ ಹೇಳಿದ್ರು. ಅದಾದಮೇಲೆ ಅವನಿಗೆ ಅರ್ಥ ಆಯಿತು. ಆದರೂ ಸೈಕ್ಲಿಂಗ್ ಮಾಡಬೇಕು ಅಂತೇಳಿ ರಿಜಿಸ್ಟ್ರೇಷನ್ ಕಡೆ ಹೋಗ್ತಾಯಿದ್ದೀನಿ ಕರ್ಕೊಂಡು. ರೋಡೆಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು, ಅದಕ್ಕೆ ಸುತ್ತಾಡ್ಕೊಂಡು ಹೋಗೋಣ ಅಂತೇಳಿ ಮಾಡ್ತಾಯಿದ್ವಿ. ಅಲ್ಲಿ ಯೋಗ ಕ್ಲಾಸಸ್ಸು, ಪ್ರೋಟೀನ್ ಪೌಡರು ಎಲ್ಲ ಸೇಲ್ ಮಾಡ್ತಾಯಿದ್ರು. ಮಕ್ಕಳಿಗೆ ಅಂತೇಳಿ ಯೋಗ ಕ್ಲಾಸ್ ಇತ್ತು, ಮತ್ತು ಕೇರಮ್ ಇತ್ತು. ಅದಾದಮೇಲೆ ಇಲ್ಲಿ ಕ್ರಾಸ್ ಮಾಡ್ಕೊಂಡು ಹೋಗೋಣ, ಅಲ್ಲಿ ರಿಜಿಸ್ಟ್ರೇಷನ್ ಹತ್ರನೂ ಜನ ಇದ್ದರು ತುಂಬ ಅಂಥೇಳಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ರಿಜಿಸ್ಟ್ರೇಷನ್ ಕೂಡ ಮುಗ್ದೋಗಿತ್ತು. ಹಳೆ ಸೈಕಲೆಲ್ಲ ಕೊಡ್ತಾಯಿದ್ರು. ಇದೇ ರಿಜಿಸ್ಟ್ರೇಷನ್ ಆಗ್ತಾಯಿದ್ದ ಜಾಗ. ರಿಜಿಸ್ಟ್ರೇಷನ್ ಕೂಡ ಲೈನ್ ಇತ್ತು, ಅಂದರೆ ರಿಜಿಸ್ಟ್ರೇಷನ್ ಮುಗ್ದೋಗಿದೆ, ಸೈಕಲ್ ಇಲ್ಲ ಅಂತ ಹೇಳಿದ್ರು. ನಾನು ಅವನಿಗೆ ಆ ಥರ ಹೇಳಿ ಮತ್ತೆ ಕರ್ಕೊಂಡು ಇವಾಗ ಹೋಗೋಣ ಬಾ ಅಂತ ಅಂದೆ. ಅಂದರೂ ಕೇಳಕ್ಕೆ ಹೋಗಿದ್ದ ಅವನೊಳಗಡೆ, ಹೇಳ್ಕೊಂಬಂದ. ಅದಾದಮೇಲೆ ಸ್ವಲ್ಪ ಸೈಕ್ಲಿಂಗ್ ಮಾಡ್ದ ಅಲ್ಲೇ. ನಾನೊಂದು ಸ್ವಲ್ಪ ಹೊತ್ತು ಮಾಡಿದೆ, ಅವನೊಂದು ಸ್ವಲ್ಪ ಹೊತ್ತು ಮಾಡ್ದ. ಇಬ್ಬರು ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಇದರಲ್ಲಾದರೂ ಮಾಡಬೇಕು ಅಂತ ಅವನಿಗೆ. ಅದಾದಮೇಲೆ ಕೇರಮ್ ಎಲ್ಲ ಮಕ್ಕಳಿಗೆ ಅಂತೇಳಿ ಕೇರಮ್ನು ಕೂಡ ಅರೇಂಜ್ ಮಾಡಿದರು. ಆರ್ಮಿ ಮತ್ತು ನೇವಿ, ಏರ್ಫೋರ್ಸ್ ಕಡೆಯಿಂದ ಆಫೀಸರ್ ಕೂಡ ಬಂದಿದ್ದರು. ಅವರು ಕೂಡ ಸ್ಪೀಚ್ ಮಾಡಿದ್ರು. ಅದಾದಮೇಲೆ ನಾನು ಕರ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ತಿಂಡಿಗೆ ಇವತ್ತು ಮ್ಯಾಗಿ ಮಾಡಬೇಕು, ಸಂಡೇ ಅಲ್ವಾ. ಮ್ಯಾಗಿ ಮಾಡೋಣ ಅಂತೇಳಿ ಮ್ಯಾಗಿ ತರಕಾರಿ ಹಾಕ್ಬಿಟ್ಟು ಮ್ಯಾಗಿ ಮಾಡ್ತಾಯಿದ್ದೀನಿ. ಮಕ್ಕಳಿಗೆಲ್ಲ ಮ್ಯಾಗಿ ಹಾಕ್ಕೊಟ್ಟೆ, ನಾವೆಲ್ಲ ತಿಂದ್ವಿ. ಅದಾದಮೇಲೆ ಜ್ಯೂಸ್ ಕೂಡ ಮಾಡಿದ್ದೆ, ಬಾಳೆಹಣ್ಣು ಮತ್ತು ಆ್ಯಪಲ್ ಹಾಕ್ಬಿಟ್ಟು. ನನ್ನ ಮಗನಿಗೆ ಹೇರ್ ಕಟ್ ಬೇರೆ 1 ನಂಬರ್ ಮಾಡಿಸ್ಬಿಟ್ಟಿದ್ದಾರೆ, ಅವನಿಗೆ ಎಲ್ಲೂ ಹೊರಗೆ ಹೋಗ್ತಾಯಿಲ್ಲ. ಅದಾದಮೇಲೆ ಇವತ್ತು ನಮ್ಮ ಮನೆಯವರ ಚಿಕ್ಕಮ್ಮನ ಮಗ ಬರ್ತಾರೆ ಅಮೃತಸರಿಂದ, ಅವರು ಊರಿಗೆ ಹೋಗ್ತಾಯಿದ್ದಾರೆ. ಅದಕ್ಕೇ ಚಿಕನ್ ತೊಗೊಬರ್ತೀನಿ ಅಂತ ಹೋಗಿದ್ರು. ಅದಾದಮೇಲೆ ಅವ್ರು ಬಂದು ಊಟ ಎಲ್ಲ ಮುಗಿಸ್ತು. ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಮರ್ತುಬಿಟ್ಟಿದ್ದೆ. ಅವ್ರು ಬಂದು ಊಟ ಎಲ್ಲ ಮುಗಿಸ್ಕೊಂಡು ಸರೋಜಿನಿ ಮಾರ್ಕೆಟಿಗೆ ಹೋಗ್ತಾಯಿದ್ದೀವಿ. ಅವ್ರು ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತೇಳಿ ಇಯರ್ಬಡ್ಸ್ ಎಲ್ಲ ನೋಡ್ತಾಯಿದ್ರು. ಐಫೋನ್ದು, ಆ್ಯಪಲ್ದೆಲ್ಲ ಸಿಗುತ್ತೆ, ಹಿಂಗೆ ಸೇಲ್ ಮಾಡ್ತಾರೆ, ನೋಡಿ ತೊಗೋಬೇಕು. 500 ರೂಪಾಯಿಗೆಲ್ಲ ಆಮೇಲೆ ಕೊಡ್ತಾರೆ. ಅದನ್ನು ಫಸ್ಟ್ 9,000 8,000 ಅಂತ ಹೇಳ್ತಾರೆ. ಆಮೇಲೆ ತೊಗೊಂಡ್ರೆ ಅವ್ರು 500 ರೂಪಾಯಿ ಕೊಟ್ಬಿಟ್ಟು. ನನ್ನ ಮಕ್ಳಿಗೆ ಮಾತ್ರ ಚಪ್ಪಲಿ ತೊಗೊಂಡೆ.
ಅವರು ಬಂದಿದ್ರಲ್ಲ, ಅವ್ರ ಮಕ್ಳ ಜೊತೆ ನನ್ನ ಮಕ್ಕಳು ಬರ್ತೀನಿ ಅಂತ ಆಟ ಮಾಡಿದ್ರು. ಈಗ ಈ ಸಂಡೇ ಮಾತ್ರ ತುಂಬ ರಶ್ಶು ಮತ್ತು ಸೆಕೆನೂ ಜಾಸ್ತಿ ಇತ್ತು. ಅವ್ರು ಯಾರಿಗೂ ಬಟ್ಟೆ ತೊಗೊಳ್ಳಿಲ್ಲ, ಸೆಟ್ ಆಗಲಿಲ್ಲ. ಬಟ್ಟೆ ಅಲ್ಲಿ ಮಕ್ಳಿಗೇನು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಹುಡುಗಿಯರಿಗೆ ಮಾತ್ರ ಸರೋಜಿನಿ ನಗರ ಸೂಟ್ ಆಗುತ್ತೆ. ಚಿಕ್ಕವರಿಗೆಲ್ಲ ಏನು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಬಟ್ಟೆಗಳು. ಫುಲ್ಲು ರಶ್ ಇತ್ತು ಮಾತ್ರ. ಸಂಡೇ ಸ್ಯಾಟರ್ಡೆ ಮಾತ್ರ ಹೋಗಬಾರ್ದು. ವೀಕ್ ಡೇಸಲ್ಲಿ ಹೋದರೆ ಅಷ್ಟೊಂದು ಜನ ಇರೋಲ್ಲ. ಸ್ವಲ್ಪ ಬಾರ್ಗಿನ್ ಕೂಡ ಮಾಡ್ಬೋದು. ಅಂದರೆ ಸಂಡೇ ಮಾತ್ರ ಬಾರ್ಗಿನ್ ಮಾಡಿದ್ರೆ ಕೊಡೋದೇ ಇಲ್ಲ. ವೀಕ್ ಡೇಸಲ್ಲಿ ಹೋದರೆ ನೀವು ಬಾರ್ಗಿನ್ ಮಾಡಿ ತೊಗೋಬೋದು. ಅದಾದಮೇಲೆ ಅವರು ಶಾರ್ಟ್ಸ್ ನೋಡ್ತಾಯಿದ್ರು. ಮಕ್ಕಳು ಸುಸ್ತಾಗ್ಬಿಟ್ಟಿದ್ರು, ಸೆಕೆ ಜಾಸ್ತಿ ಇತ್ತು. ಹಾಗಾಗಿ ಅದಾದಮೇಲೆ ಎಲ್ಲರೂ ಜ್ಯೂಸ್ ಕುಡಿದ್ವಿ. ಜ್ಯೂಸ್ ಕುಡ್ದಾದ್ಮೇಲೆ ಮನೆಗೆ ಹೋಗ್ತಾಯಿದ್ವಿ. ಇವಾಗ ಮನೆಗೆ ಬಂದಮೇಲೆ ಅವ್ರ ಟ್ರೈನ್ ಇತ್ತು 8 ಗಂಟೆಗೆ. ಇವಾಗ ಟೈಮ್ ಬಂದು 6:45 ಆಗಿದೆ. 6:45 ಇಲ್ಲಿಂದ ಹೊರಡ್ತಾರೆ. ಇವಾಗ ಆಟೋ ಬುಕ್ ಮಾಡ್ಕೊಂಡಿದ್ರು. ಇವತ್ತು ಸಿಂಧೂರ ಆಪ್ರೇಷನ್ ಆಗಿ 1 ವರ್ಷ ಆಗಿದ್ದು ಈ ಗ್ರೌಂಡಲ್ಲಿ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಅದಾದಮೇಲೆ ಅವ್ರಿಗೆ ಹೋಗಿ ಎಕ್ಸಿಟ್ ಗೇಟಲ್ಲಿ ಬಿಟ್ಬರೋಣ ಅಂತೇಳಿ ಹೋಗ್ತಾಯಿದ್ದೀವಿ. ನಮ್ಮ ಎಕ್ಸಿಟ್ ಗೇಟ್ ಇದೆಯಲ್ಲ, ಇಲ್ಲೇ ನಿರ್ಮಲಾ ಸೀತಾರಾಮನ್ ಅವ್ರ ಮನೆ ಇರೋದು. ಆ ಕಡೆ ಆಟೋ ಕೂಡ ನಿಂತಿದೆ ಅಲ್ಲೇ. ಅಲ್ಲಿ ಬ್ಯಾರಿಕೇಡ್ ಇದೆಯಲ್ಲ ಯೆಲ್ಲೋ ಕಲರ್ದು, ಆ ಕಡೆ ಇರೋದು ಅವ್ರ ಮನೆ. ಆಟೋ ಕರೆದ್ವಿ, ಬಂತು. ಅವ್ರು ಸ್ವಲ್ಪ ಲಗೇಜ್ ಜಾಸ್ತಿ ಇತ್ತು. ಆಟೋದವರು ಎಕ್ಸ್ಟ್ರಾ ಕೊಡಬೇಕು ಅಂತ ಇದ್ದರು. ಅದೇ ಮಾತಾಡ್ಕೊತಾ ಇದ್ರು ಅವರು. ಇಲ್ಲಿಂದ ಅರ್ಧ ಗಂಟೆ ಆಗುತ್ತೆ. ನಿಜಾಮುದ್ದೀನ್ ರೈಲ್ವೆ ಸ್ಟೇಷನು ಹತ್ರನೇ ಇದೆ. ಒಂದೇ ರೋಡ್ ನಮಗೆ. ಲೋಧಿ ರೋಡಲ್ಲಿ ಒಂದೇ ರೋಡಲ್ಲಿ ಇದೆ ಆಗುತ್ತೆ ಅಷ್ಟೇ. ಸ್ವಲ್ಪ ಜಲ್ದಿನೇ ಹೋದರೆ ಚೆನ್ನಾಗಿ. ಯಾಕೆಂದರೆ 1 ಅವರ್ ಮುಂಚೆನೇ ಹೋದರೆ ಚೆನ್ನಾಗಿ ರೈಲ್ವೆ ಸ್ಟೇಷನ್ಗಳಿಗೆಲ್ಲ. ಯಾಕೆಂದರೆ ಲೈನ್ ಹಾಕ್ಬಿಟ್ರೆ 1 ಅವರ್ ಅರ್ಧ ಕಾಲು ಗಂಟೆ ಅಲ್ಲೇ ವೇಸ್ಟ್ ಆಗಿಬಿಡುತ್ತೆ ಟೈಮು. ಡೆಲ್ಲಿಲಿ ಯಾವಾಗವಾಗ ಲೈನ್ ಹಾಕೋದು ಜಾಸ್ತಿ. VIP ಮೂಮೆಂಟ್ ಇದ್ದರೆ ಅವ್ರನ್ನ ಬಾಯ್ ಮಾಡಿ ಕಳಿಸ್ತಿದ್ವಿ. ಚಿಕ್ಕವನ್ ಸೈಕಲ್ ಕೂಡ ತಗೊಂಬಂದಿದ್ದ. ಅದಾದಮೇಲೆ ನನ್ನ ದೊಡ್ಡವನಿಗೆ ಸ್ವಲ್ಪ ಹುಷಾರಿಲ್ಲ. ಅವನಿಗೆ ಯಾಕೋ ಹೊಟ್ಟೆ ನೋವಂತೆ. ಸ್ಪೈಸಿ ಎಲ್ಲ ಜಾಸ್ತಿ ತಿಂತಾನೆ ಅವನು. ಹಾಗಾಗಿ ಅದಕ್ಕೆ ಹಾಸ್ಪಿಟ್ಲಿಗೆ ಬಂದಿದ್ದೆ. ಲೂಸ್ ಮೋಷನ್ ಆಗ್ತಾಯಿತ್ತು. ಬಿಸಿಲು ಕೂಡ ಜಾಸ್ತಿ ಇದೆಯಲ್ಲ, ಹಾಗಾಗಿ ಇಷ್ಟು ದಿನ ನಾರ್ಮಲಾಗಿ ಅಷ್ಟೊಂದು ಶೆಕೆ. ಅದಾದಮೇಲೆ ಡ್ಯೂಟಿ ರೂಮಿಗೆ ಹೋದ್ವಿ. ಅಲ್ಲಿ ಹೆಸರೆಲ್ಲ ಬರೆಸ್ಬಿಟ್ಟು ಡಾಕ್ಟ್ರು ಇರ್ತಾರೆ 3 ಟೈಮ್. ಮತ್ತು ಸಂಜೆ ಒಬ್ಬರು ಬರ್ತಾರೆ ಡಾಕ್ಟ್ರು. ಅದಾದಮೇಲೆ ಒಬ್ಬರು ಪೇಷಂಟ್ ಒಳಗೆ ಹೋಗಿದ್ರು. ಅದಾದಮೇಲೆ ನಾವು ನೆಕ್ಸ್ಟು ತೋರಿಸ್ಕೊಂಡು ಮೆಡಿಸಿನ್ ಎಲ್ಲ ತೊಗೊಂಡು ಈಗ ಹೋಗ್ತಾಯಿದ್ವಿ ಮನೆಗೆ. ORS ಪುಡಿ ಮತ್ತು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. 5 ದಿನ ತೊಗೋಬೇಕು ಅಂತೇಳಿ. ಇದಾಗಿತ್ತು ಇವತ್ತಿನ ವಿಡಿಯೋ.